ನಮಸ್ಕಾರ. ಈ ಹೊಸ ವಿಶ್ಲೇಷಣೆಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಭೌತಶಾಸ್ತ್ರದ ಅಂದ್ರೆ ಫಿಸಿಕ್ಸ್ನ ಎರಡು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಜೊತೆಗೆ ನಮ್ಮ ದಿನನಿತ್ಯದ ಜೀವನಕ್ಕೆ ಹತ್ತಿರವಾಗಿರೋ ಕಾನ್ಸೆಪ್ಟ್ಸ್ ಬಗ್ಗೆ ಮಾತಾಡೋಣ. ಅದೇ ಕಾರ್ಯ ಮತ್ತು ಶಕ್ತಿ ಅಂದ್ರೆ ವರ್ಕ್ ಆ್ಯಂಡ್ ಎನರ್ಜಿ. ನಾವೆಲ್ಲರೂ ಈ ಪದಗಳನ್ನ ದಿನಾ ಬಳಸ್ತೀವಿ ಅಲ್ವಾ? ಆದ್ರೆ ವಿಜ್ಞಾನದ ಭಾಷೆಯಲ್ಲಿ ಇವುಗಳ ಅರ್ಥನೇ ಬೇರೆ. ಬನ್ನಿ ಅದೇನು ಅಂತಾನೆ ಇವತ್ತು ನೋಡೋಣ. ಶುರು ಮಾಡೋದಕ್ಕೂ ಮುಂಚೆ ನಿಮಗೊಂದು ಕುತೂಹಲಕಾರಿ ಪ್ರಶ್ನೆ ಕೇಳ್ತೀನಿ. ನಾವು ಮೈ ಬೆವರಿಳಿಸಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ದೈಹಿಕ ಶ್ರಮ ಹಾಕಿದ್ರೂ ಕೂಡ ವಿಜ್ಞಾನದ ಪ್ರಕಾರ ಅಲ್ಲಾಗಿರೋ ಕೆಲ್ಸ ನಿಖರವಾಗಿ 0 ಆಗಿರೋಕೆ ಸಾಧ್ಯನಾ? ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ನಿಸ್ತಿದೆ ಅಲ್ವಾ? ನಮ್ಮ ಸಾಮಾನ್ಯ ಭಾಷೆಗೂ ಭೌತಶಾಸ್ತ್ರದ ನಿಖರತೆಗೂ ಇರೋ ದೊಡ್ಡ ಗ್ಯಾಪ್ ಇದು. ಈ ವಿರೋಧಾಭಾಸದ ಹಿಂದಿರೋ ರಹಸ್ಯ ಏನು ಅನ್ನೋದನ್ನ ನಾವಿವತ್ತು ಭೇದಿಸ್ಲಿದ್ದೀವಿ. ಸರಿ, ಹಾಗಾದ್ರೆ ಈ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳಕ್ಕೆ ನಮ್ಮ ಇಂದಿನ ಹಾದಿ ಹೀಗಿರುತ್ತೆ. ಮೊದಲಿಗೆ ಕಾರ್ಯ ಅಥವಾ ವರ್ಕ್ ಅಂದ್ರೇನು, ಎರಡನೇದಾಗಿ ಆ ಶೂನ್ಯ ಕಾರ್ಯದ ವಿರೋಧಾಭಾಸ, ಮೂರನೇದಾಗಿ ಧನಾತ್ಮಕ ಮತ್ತು ಋಣಾತ್ಮಕ ಕಾರ್ಯ, ಆಮೇಲೆ ಶಕ್ತಿಯ ಬೇರೆ ಬೇರೆ ರೂಪಗಳು, ಹಾಗೂ ಕೊನೆಯದಾಗಿ ಕಾರ್ಯ ಮತ್ತು ಶಕ್ತಿಯ ಪ್ರಮೇಯ. ಮೊದಲನೇ ವಿಭಾಗಕ್ಕೆ ಹೋಗೋಣ. ಕಾರ್ಯದ ಅರ್ಥ, ನಮ್ಮ ದೈನಂದಿನ ಕಲ್ಪನೆ ಹಾಗೂ ವಿಜ್ಞಾನದ ನಡುವಿನ ವ್ಯತ್ಯಾಸ. ನಾವೆಲ್ಲರೂ ಅಂದ್ಕೊಳ್ಳೋ ಹಾಗೆ ಗಂಟೆಗಟ್ಲೆ ಕೂತು ಓದೋದು, ತಲೆ ಕೆಡಿಸ್ಕೊಂಡು ಯೋಚನೆ ಮಾಡೋದು, ಅಥವಾ ಯಾವುದೋ ಒಂದು ಭಾರವಾದ ವಸ್ತುವನ್ನ ಹಿಡಿದು ಒಂದೇ ಕಡೆ ಸುಸ್ತಾಗೋವರೆಗೂ ನಿಲ್ಲೋದು, ಇದೆಲ್ಲ ಕೆಲ್ಸಾನೇ, ಹೌದಲ್ವಾ? ಆದ್ರೆ ಒಂದ್ನಿಮಿಷ, ವೈಜ್ಞಾನಿಕವಾಗಿ ನೋಡಿದ್ರೆ ಇದ್ಯಾವುದೂ ಕಾರ್ಯ ಅಲ್ಲವೇ ಅಲ್ಲ. ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ, ಅಲ್ಲಿ ಒಂದು ಬಲ ಪ್ರಯೋಗ ಆಗಿರ್ಬೇಕು, ಅಂದ್ರೆ ಫೋರ್ಸ್ ಅಪ್ಲೈ ಆಗಿರ್ಬೇಕು, ಮತ್ತೆ ಆ ಬಲದ ಪರಿಣಾಮವಾಗಿ ವಸ್ತುವಿನಲ್ಲಿ ಸ್ಥಾನಪಲ್ಲಟ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಗ್ಲೇಬೇಕು, ವಸ್ತು ಚಲಿಸ್ಲೇಬೇಕು. ಇದನ್ನ ಒಂದು ಸಿಂಪಲ್ ಉದಾಹರಣೆ ಇಟ್ಕೊಂಡು ನೋಡೋಣ. ಒಂದು 5 kg ತೂಕದ ಗೋಧಿ ಚೀಲ ಇದೆ ಅಂದ್ಕೊಳ್ಳಿ. ಅದನ್ನ ನೀವು ನೆಲದಿಂದ 1 ಮೀಟರ್ ಮೇಲಕ್ಕೆ ಎತ್ತಬೇಕು. ಆಗ್ಲೇನಾಗುತ್ತೆ, ನೀವು ಗುರುತ್ವಾಕರ್ಷಣೆಯ ವಿರುದ್ಧ ಒಂದು ಬಲ ಪ್ರಯೋಗಿಸ್ತೀರಾ, ಚೀಲನ್ನ ಚಲಿಸುವಂತೆ ಮಾಡ್ತೀರಾ. ವಿಜ್ಞಾನದ ಪ್ರಕಾರ ಈಗ ಅಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಕಾರ್ಯ ನಡೆದಿದೆ. ನಮ್ಮ ಲೆಕ್ಕಾಚಾರಕ್ಕೆ ಸುಲಭ ಆಗ್ಲಿ ಅಂತ ಈ ಕೆಲ್ಸನ್ನ W ಅಂತ ಕರ್ಕೊಳ್ಳೋಣ. ಈಗ ಒಂದು ಯೋಚನೆ ಮಾಡಿ, ದ್ರವ್ಯರಾಶಿ ಅಂದ್ರೆ ಮಾಸ್ ಹೆಚ್ಚಾದ್ರೆ ಏನಾಗುತ್ತೆ? 3 ಚೀಲಗಳನ್ನ ಒಟ್ಟಿಗೆ ಅದೇ 1 ಮೀಟರ್ ಎತ್ತರಕ್ಕೆ ಎತ್ತಬೇಕು ಅಂದ್ರೆ ಖಂಡಿತ ಮೊದಲಿಗಿಂತ 3 ಪಟ್ಟು ಹೆಚ್ಚು ಬಲ ಹಾಕ್ಲೇಬೇಕು. ಫೋರ್ಸ್ 3 ಪಟ್ಟು ಹೆಚ್ಚಾದಾಗ ಅಲ್ಲಿ ನಡೆಯೋ ಕಾರ್ಯ ಅಂದ್ರೆ ವರ್ಕ್ ಕೂಡ 3 ಪಟ್ಟು ಹೆಚ್ಚಾಗುತ್ತೆ. ಅಂದ್ರೆ ಅದು 3W ಆಗತ್ತೆ. ನೋಡಿದ್ರಾ? ಗಣಿತದ ಸಮೀಕರಣ ನಮ್ಮ ಕಣ್ಮುಂದೆ ಎಷ್ಟು ಚೆನ್ನಾಗಿ ದೃಶ್ಯ ರೂಪದಲ್ಲಿ ಕೆಲಸ ಮಾಡ್ತಿದೆ ಅಂತ. ಹಾಗಾಗಿ ಇಲ್ಲಿ ನಾವು ನೆನಪಿಟ್ಟುಕೊಳ್ಳಬೇಕಾದ ಮುಖ್ಯವಾದ ವೈಜ್ಞಾನಿಕ ಸೂತ್ರ ಇದು. ಕಾರ್ಯವನ್ನ W ಅಂತ ಸೂಚಿಸಿದ್ರೆ ಅದು ಬಲ ಅಂದ್ರೆ ಫೋರ್ಸ್ F ಮತ್ತು ಸ್ಥಾನಪಲ್ಲಟ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ S, ಇವೆರಡರ ಗುಣಲಬ್ಧವಾಗಿರುತ್ತೆ. ಇದನ್ನ ಅಳಿಯೋದು ಜೌಲ್ ಅನ್ನೋ ಏಕಮಾನದಲ್ಲಿ. ಅಂದ್ರೆ 1 ನ್ಯೂಟನ್ನಷ್ಟು ಬಲ ಒಂದು ವಸ್ತುವನ್ನ 1 ಮೀಟರ್ವರೆಗೆ ಚಲಿಸುವಂತೆ ಮಾಡಿದ್ರೆ ಅಲ್ಲಿ ಸರಿಯಾಗಿ 1 ಜೌಲ್ನಷ್ಟು ಕಾರ್ಯ ನಡೆದಿದೆ ಅಂತ ಅರ್ಥ. ಈಗ ನಮ್ಮ ಎರಡನೇ ವಿಭಾಗ, ಶೂನ್ಯ ಕಾರ್ಯದ ವಿರೋಧಾಭಾಸ ಅಂದ್ರೆ ಶ್ರಮವು ಕಾರ್ಯಕ್ಕೆ ಸಮನಾಗಿರದಿದ್ದಾಗ ಏನಾಗುತ್ತೆ ಅಂತ ನೋಡೋಣ. ನಾನು ಶುರುವಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ, ನೆನ್ಪಿದ್ಯಾ? ನೀವು ನಿಮ್ಮ ಪೂರ್ತಿ ಶಕ್ತಿ ಹಾಕಿ ಒಂದು ಗಟ್ಟಿ ಮುಟ್ಟಾದ ಗೋಡೆನ ತಳ್ತಾ ಇದ್ದೀರಾ ಅಂತ ಇಮ್ಯಾಜಿನ್ ಮಾಡಿ. ನಿಮ್ಮ ದೇಹದ ಶಕ್ತಿಯೆಲ್ಲ ಖರ್ಚಾಗುತ್ತೆ, ಸ್ನಾಯುಗಳೆಲ್ಲ ದಣಿಯುತ್ತೆ, ಸುಸ್ತಾಗುತ್ತೆ. ಆದ್ರೆ ಆ ಗೋಡೆ 1 ಇಂಚಾದ್ರೂ ಚಲಿಸ್ತಾ? ಖಂಡಿತ ಇಲ್ಲ. ಇಲ್ಲಿ ಸ್ಥಾನಪಲ್ಲಟ ಸಂಪೂರ್ಣ ಶೂನ್ಯ. ಹಾಗಾಗಿ ಭೌತಶಾಸ್ತ್ರದ ಸೂತ್ರದ ಪ್ರಕಾರ ನೀವು ಎಷ್ಟೇ ಆನೆ ಬಲ ಹಾಕಿದ್ರೂ ಆದ ಒಟ್ಟು ಕಾರ್ಯ ನಿಖರವಾಗಿ ಶೂನ್ಯವೇ. ಇದು ವಿಜ್ಞಾನದ ಒಂದು ತಮಾಷೆಯಾದ ಆದರೆ 100ಕ್ಕೆ 100 ನಿಜವಾದ ಸತ್ಯ. ಈ ಶೂನ್ಯ ಕಾರ್ಯಕ್ಕೆ ಇನ್ನೊಂದು ವಿಚಿತ್ರವಾದ ಸನ್ನಿವೇಶ ಹೇಳ್ತೀನಿ ಕೇಳಿ. ಒಂದು ಭಾರವಾದ ಪೆಟ್ಟಿಗೆನ ಕೈಯಲ್ಲಿ ಎತ್ತಿ ಹಿಡ್ಕೊಂಡು ಸಮತಟ್ಟಾದ ರಸ್ತೆಯಲ್ಲಿ ಮುಂದಕ್ಕೆ ನಡೀತಾ ಇದ್ದೀರಾ ಅನ್ಕೊಳ್ಳಿ. ಇಲ್ಲಿ ಏನಾಗ್ತಿದೆ, ಪೆಟ್ಟಿಗೆನ ಹಿಡಿದಿಟ್ಕೊಳ್ಳಕ್ಕೆ ನೀವು ಮೇಲ್ಮುಖವಾಗಿ ಬಲ ಹಾಕ್ತಿದ್ದೀರಾ, ಆದರೆ ಚಲನೆ ಮುಂದಕ್ಕೆ ಆಗ್ತಿದೆ. ಅಂದ್ರೆ ಬಲ ಮತ್ತು ಸ್ಥಾನಪಲ್ಲಟದ ನಡುವೆ ಸರಿಯಾಗಿ 90 ಡಿಗ್ರಿ ಕೋನ ಇದೆ. ಹೀಗೆ ಅವು ಪರಸ್ಪರ ಲಂಬವಾಗಿದ್ರೆ ಅಂದ್ರೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಆ ನಿರ್ದಿಷ್ಟ ಬಲದಿಂದ ಆದ ಕಾರ್ಯ ಶೂನ್ಯವಾಗಿರುತ್ತದೆ. ಅಚ್ಚರಿಯಲ್ವಾ? ಬನ್ನಿ ಈಗ ವಿಭಾಗ 3ಕ್ಕೆ ಹೋಗೋಣ. ಧನಾತ್ಮಕ ಮತ್ತು ಋಣಾತ್ಮಕ ಕಾರ್ಯ. ಇಲ್ಲಿ ದಿಕ್ಕು ಎಷ್ಟು ಮುಖ್ಯವಾಗುತ್ತೆ ಅಂತ. ಕಾರ್ಯಕ್ಕೆ ತನ್ನದೇ ಆದ ನಿರ್ದಿಷ್ಟ ದಿಕ್ಕು ಇರಲ್ಲ ನಿಜ, ಆದ್ರೆ ಅದಕ್ಕೆ ಪ್ಲಸ್ ಅಥವಾ ಮೈನಸ್ ಚಿಹ್ನೆ ಖಂಡಿತ ಇರುತ್ತೆ. ನೀವು ಬಲ ಹಾಕಿದ ದಿಕ್ಕಿನಲ್ಲೇ ವಸ್ತು ಚಲಿಸಿದ್ರೆ, ಉದಾಹರಣೆಗೆ ಒಂದು ವೀಲ್ ಚೇರ್ ಅನ್ನು ಮುಂದಕ್ಕೆ ತಳ್ಳಿದ್ರೆ ಅದು ಧನಾತ್ಮಕ ಕಾರ್ಯ. ಆದ್ರೆ ಒಬ್ಬ ಫುಟ್ಬಾಲ್ ಗೋಲ್ ಕೀಪರ್ ವೇಗವಾಗಿ ಬರ್ತಿರೋ ಚೆಂಡನ್ನ ತಡಿಬೇಕಾದ್ರೆ ಚೆಂಡು ಬರೋ ದಿಕ್ಕಿಗೆ ವಿರುದ್ಧವಾಗಿ ಬಲ ಹಾಕಬೇಕಾಗುತ್ತೆ. ಆವಾಗ ಸ್ಥಾನಪಲ್ಲಟ ಮತ್ತು ಬಲ ವಿರುದ್ಧ ದಿಕ್ಕಿನಲ್ಲಿರುತ್ತೆ.
ಇದನ್ನೇ ನಾವು ಋಣಾತ್ಮಕ ಕಾರ್ಯ ಅಥವಾ ನೆಗೆಟಿವ್ ವರ್ಕ್ ಅಂತ ಕರೆಯೋದು. ಇದನ್ನ ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ ಗೋಲ್ ಕೀಪರ್ ಆ ಚೆಂಡನ್ನ ತಡೆಯೋಕೆ 200 ನ್ಯೂಟನ್ ಬಲ ಪ್ರಯೋಗಿಸ್ತಾನೆ ಅಂದ್ಕೊಳ್ಳಿ. ಆ ಆಘಾತಕ್ಕೆ ಅವನ ಕೈಗಳು ಒಂದು 0.15 ಮೀಟರ್ನಷ್ಟು ಹಿಂದಕ್ಕೆ ಹೋಗುತ್ತೆ. ಇಲ್ಲಿ ಚಲನೆ ಹಾಕಿದ ಬಲಕ್ಕೆ ವಿರುದ್ಧ ದಿಕ್ಕಿನಲ್ಲಿದೆ. ಹಾಗಾಗಿ 200 ನ್ಯೂಟನ್ ಅನ್ನು -0.15 ಮೀಟರ್ಗೆ ಗುಣಿಸಿದಾಗ ಬರುವ ಉತ್ತರ -30 ಜೌಲ್ಸ್. ಈ ನೆಗೆಟಿವ್ ಸೈನ್ ಏನನ್ನ ಸೂಚಿಸುತ್ತೆ ಅಂದ್ರೆ ಬಲವು ಚಲನೆಯನ್ನ ವಿರೋಧಿಸ್ತಿದೆ ಅಂತ. ಮುಂದಿನ ವಿಭಾಗ 4 ಶಕ್ತಿಯ ರೂಪಗಳು ಅಂದ್ರೆ ಕಾರ್ಯ ಮಾಡೋ ಸಾಮರ್ಥ್ಯದ ಬಗ್ಗೆ. ನಮ್ಮ ಬ್ರಹ್ಮಾಂಡದಲ್ಲಿ ಶಕ್ತಿ ಅನ್ನೋದು ಹಲವು ವೈವಿಧ್ಯಮಯ ರೂಪಗಳಲ್ಲಿದೆ. ಯಾಂತ್ರಿಕ ಶಕ್ತಿ, ಉಷ್ಣ, ಬೆಳಕು, ಶಬ್ದ, ವಿದ್ಯುತ್, ರಾಸಾಯನಿಕ ಮತ್ತು ಪರಮಾಣು ಶಕ್ತಿ ಹೀಗೆ ಪಟ್ಟಿ ಬೆಳೆಯುತ್ತೆ. ಇವೆಲ್ಲವೂ ಒಂಥರ ನಮ್ಮ ದಿನನಿತ್ಯದ ಬದುಕನ್ನು ಓಡಿಸೋ ಇಂಧನಗಳೇ. ಆದರೆ ಈ ನಿರ್ದಿಷ್ಟ ವಿಶ್ಲೇಷಣೆಯಲ್ಲಿ ನಾವು ಬೇರೆಲ್ಲ ಬಿಟ್ಟು ಕೇವಲ ಯಾಂತ್ರಿಕ ಶಕ್ತಿ ಅಂದ್ರೆ ಮೆಕ್ಯಾನಿಕಲ್ ಎನರ್ಜಿ ಬಗ್ಗೆ ಮಾತ್ರ ಫೋಕಸ್ ಮಾಡೋಣ. ಈ ಯಾಂತ್ರಿಕ ಶಕ್ತಿಲಿ ಅತ್ಯಂತ ಪ್ರಮುಖವಾದದ್ದು ಅಂದ್ರೆ ಚಲನಶಕ್ತಿ ಅಥವಾ ಕೈನೆಟಿಕ್ ಎನರ್ಜಿ. ಯಾವುದೇ ಒಂದು ವಸ್ತು ತನ್ನ ಚಲನೆಯಿಂದಲೇ ಪಡೆದುಕೊಳ್ಳುವ ಶಕ್ತಿನೇ ಈ ಚಲನಶಕ್ತಿ. ರಸ್ತೆಯಲ್ಲಿ ಸಿಳುಕೊಂಡು ಹೋಗ್ತಿರೋ ಕಾರು ಇದಕ್ಕೆ ಬೆಸ್ಟ್ ಉದಾಹರಣೆ. ನೆನ್ಪಿಡಿ, ಚಲನೆಯಲ್ಲಿರೋ ಪ್ರತಿಯೊಂದು ವಸ್ತುವಿನಲ್ಲೂ ಒಂದಲ್ಲ ಒಂದು ನಿರ್ದಿಷ್ಟ ಪ್ರಮಾಣದ ಚಲನಶಕ್ತಿ ಅಡಗೇ ಇರುತ್ತೆ. ಈಗ ಕೊನೆಯದಾಗಿ ವಿಭಾಗ 5 ಕಾರ್ಯಶಕ್ತಿ ಪ್ರಮೇಯ. ಇದು ಈ ಎಲ್ಲ ಪರಿಕಲ್ಪನೆಗಳನ್ನ ಹೇಗೆ ಬೆಸೆಯುತ್ತೆ ಅಂತ ನೋಡೋಣ. ನಾವು ಇಲ್ಲಿವರೆಗೆ ತಿಳ್ಕೊಂಡಿದ್ರ ಅಸಲಿ ಸಾರಾಂಶ ಇರೋದೇ ಈ ಕಾರ್ಯಶಕ್ತಿ ಪ್ರಮೇಯದಲ್ಲಿ. ಯಾವುದಾದ್ರೂ ಒಂದು ವಸ್ತುವಿನ ಮೇಲೆ ಪಾಸಿಟಿವ್ ಆಗಿ ಕಾರ್ಯ ನಡೆದ್ರೆ ಆ ವಸ್ತುವಿನ ಶಕ್ತಿ ಹೆಚ್ಚಾಗುತ್ತೆ. ಉದಾಹರಣೆಗೆ, ಕ್ಯಾರಮ್ ಆಡುವಾಗ ನೀವು ಸ್ಟ್ರೈಕರನ್ನ ಹೊಡೆದ್ರೆ ಆ ವೇಗವಾಗಿ ಚಲಿಸೋ ಸ್ಟ್ರೈಕರ್ ಹೋಗಿ ನಾಣ್ಯಕ್ಕೆ ಬಡಿದು ತನ್ನ ಶಕ್ತಿಯನ್ನ ಆ ನಾಣ್ಯಕ್ಕೆ ವರ್ಗಾಯಿಸುತ್ತೆ. ಇದನ್ನ ತುಂಬಾ ಸರಳವಾಗಿ ಹೇಳಬೇಕು ಅಂದ್ರೆ ಒಂದು ವಸ್ತುವಿನ ಮೇಲಾದ ಒಟ್ಟು ಕಾರ್ಯವು ಆ ವಸ್ತುವಿನ ಶಕ್ತಿಯಲ್ಲಿನ ನಿಖರ ಬದಲಾವಣೆಗೆ ಸಮನಾಗಿರುತ್ತೆ. ಈ ಪ್ರಮೇಯ ಹೇಗೆ ಬಂತು ಅಂತ ಬೀಜಗಣಿತದ ಮೂಲಕ ಹಂತ ಹಂತವಾಗಿ ನೋಡೋಣ. ಗಣಿತ ಅಂದ್ಕೂಡ್ಲೆ ಗಾಬರಿಯಾಗ್ಬೇಡಿ, ಇದು ತುಂಬಾನೇ ಸಿಂಪಲ್. ಮೊದಲಿಗೆ ನಮ್ಗೆ ಗೊತ್ತಿರೋ ಕಾರ್ಯದ ಸೂತ್ರ W=F × S ನಿಂದಲೇ ಶುರು ಮಾಡೋಣ. ನ್ಯೂಟನ್ನ ನಿಯಮದ ಪ್ರಕಾರ F ಜಾಗದಲ್ಲಿ ma ಹಾಕಿ, ಆಮೇಲೆ ಚಲನೆಯ ಸಮೀಕರಣ ಬಳಸಿ S ಅನ್ನ ಬದಲಾಯಿಸಿದ್ರೆ ನಮ್ಗೆ ಕೊನೆಯದಾಗಿ ಸಿಗುವ ಅದ್ಭುತವಾದ ಸೂತ್ರ W=12mv² - 12mu². ಅಂದ್ರೆ ಅಂತಿಮ ಚಲನಶಕ್ತಿಯಿಂದ ಆರಂಭಿಕ ಚಲನಶಕ್ತಿಯನ್ನ ಕಳೆದ್ರೆ ಬರೋದೇ ಈ ಕಾರ್ಯ. ಈ ಲೆಕ್ಕಾಚಾರದಿಂದ ನಮ್ಗೆ ಚಲನಶಕ್ತಿಯ ಅಂತಿಮ ಸಮೀಕರಣ ಸಿಗುತ್ತೆ. ಅದೇ k=12mv². ಇಲ್ಲಿ m ಅಂದ್ರೆ ದ್ರವ್ಯರಾಶಿ ಮತ್ತು v ಅಂದ್ರೆ ವೇಗ. ಇಲ್ಲಿನ ಅತ್ಯಂತ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ ಸಮೀಕರಣದಲ್ಲಿ ವೇಗದ ಮೇಲ್ಭಾಗದಲ್ಲಿ ಸ್ಕ್ವೇರ್ ಇರೋದ್ರಿಂದ ನೀವು ಒಂದು ವಸ್ತುವಿನ ವೇಗನ ಸ್ವಲ್ಪವೇ ಹೆಚ್ಚಿಸಿದ್ರೂ ಅದರ ಚಲನಶಕ್ತಿ ಬೃಹತ್ ಪ್ರಮಾಣದಲ್ಲಿ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಆಗಿ ಹೆಚ್ಚಾಡುತ್ತೆ. ಶಕ್ತಿ ಮತ್ತು ಕಾರ್ಯದ ನಡುವಿನ ಈ ಸುಂದರವಾದ ಸಂಬಂಧನ ಕಂಡುಹಿಡಿದು ಇಡೀ ಜಗತ್ತಿಗೆ ಶಕ್ತಿಯ ಬಗ್ಗೆ ಒಂದು ಸ್ಪಷ್ಟವಾದ ತಿಳುವಳಿಕೆ ನೀಡಿದವರು ಬೇರಾರೂ ಅಲ್ಲ, ಪ್ರಸಿದ್ಧ ವಿಜ್ಞಾನಿ ಜೇಮ್ಸ್ ಪ್ರೆಸ್ಕಾಟ್ ಜೋಲ್. ಅವರ ಈ ಐತಿಹಾಸಿಕ ಕೊಡುಗೆಯನ್ನು ಗೌರವಿಸೋಕೆ ಅಂತಾನೆ ಕಾರ್ಯ ಮತ್ತು ಶಕ್ತಿ ಎರಡರ ಅಳತೆಗೂ ಜೋಲ್ ಅನ್ನೋ ಹೆಸರನ್ನೇ ಇಡಲಾಗಿದೆ ಅನ್ನೋದನ್ನ ನಾವು ಮರೆಯುವಂತಿಲ್ಲ. ಈ ವಿಶ್ಲೇಷಣೆ ಮುಗಿಸೋಕು ಮುಂಚೆ ನಿಮ್ಗೊಂದು ಆಸಕ್ತಿದಾಯಕ ಚಿಂತನೆ ಕೊಟ್ಟು ಹೋಗ್ತೀನಿ. ಒಂದು ಸರಳ ಲೋಲಕ ಅಂದ್ರೆ ಪೆಂಡುಲಮ್ ಅನ್ನು ತೂಗಾಡಲು ಬಿಟ್ರೆ ಆ ಪ್ರಕ್ರಿಯೆಯಲ್ಲಿ ನಿಖರವಾಗಿ ಕಾರ್ಯ ಎಲ್ಲಿ ನಡೀತಿದೆ ಮತ್ತು ಆ ಲೋಲಕ ಅತ್ತಿಂದಿತ್ತ ಚಲಿಸುವಾಗ ಅದರ ಶಕ್ತಿ ಪ್ರತಿ ಕ್ಷಣಕ್ಕೂ ಹೇಗೆ ಬದಲಾಗ್ತಿರುತ್ತೆ ಒಂದ್ಸಲ ಯೋಚನೆ ಮಾಡಿ. ಈ ಪ್ರಶ್ನೆಯೊಂದಿಗೆ ಇವತ್ತು ನಾವು ಕಲಿತ ಕಾರ್ಯ ಮತ್ತು ಶಕ್ತಿಯ ಭೌತಶಾಸ್ತ್ರದ ನಿಯಮಗಳನ್ನ ನಿಮ್ಮ ಸುತ್ತಲಿನ ಪ್ರಪಂಚಕ್ಕೆ ಅನ್ವಯಿಸಿ ನೋಡಿ. ಖಂಡಿತ ಇದು ಹೊಸ ಆಲೋಚನೆಗಳಿಗೆ ದಾರಿ ಮಾಡುತ್ತೆ. ಮತ್ತೆ ಸಿಗೋಣ. ನಮಸ್ಕಾರ.